ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದರೂ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು 1950ರ ಜನವರಿ 26ರಂದು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ಪ್ರತಿಯೊಬ್ಬರಿಗೂ ಸಮಾನತೆಯಿಂದ ಬಾಳಲು ಅವಕಾಶ ಕಲ್ಪಿಸಿದ ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬರೂ ನಾಗರಿಕರ ಕರ್ತವ್ಯ. ವೈವಿಧ್ಯತೆಯಲ್ಲಿ ಏಕತೆ ಎಂಬ ಭಾರತದ ಮೂಲತತ್ವವನ್ನು ದೃಢೀಕರಿಸುತ್ತದೆ. ಇದರ ಅಡಿಯಲ್ಲಿ ಎಲ್ಲರೂ ಬದುಕಬೇಕಿದೆ ಎಂದರು. ಪಟ್ಟಣದ ತಾಲೂಕು ಆಡಳಿತದಲ್ಲಿ ಜೂನಿಯರ್ ಕಾಲೇಜ್ ಆವರಣದ ಸೋಮವಾರ ನಡೆದ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬರೆದ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಪ್ರತಿಯೊಬ್ಬರಿಗೂ ಸಮಾನತೆ, ಸಹೋದರತ್ವ, ಕೂಡಿ ಬಾಳುವ ಅವಕಾಶ ಕಲ್ಪಿಸಿದೆ. ಸಂವಿಧಾನದ ಕಾನೂನುಗಳು ಸುಭದ್ರವಾದ ರಾಷ್ಟ್ರ ನಿರ್ಮಾಣಕ್ಕಾಗಿ ಪ್ರೇರಣೆಯಾಗಿದೆ. ಪ್ರತಿಯೊಬ್ಬರೂ ಸಂವಿಧಾನವನ್ನು ಅರಿತುಕೊಂಡು ಬಾಳಬೇಕು. ಮಕ್ಕಳಿಗೆ ಸಂಸ್ಕಾರ, ಶಿಕ್ಷಣ ನೀಡಬೇಕು. ಜಾತಿ, ಧರ್ಮ ಎನ್ನದೇ ಎಲ್ಲರೂ ಕೂಡಿ ಬಾಳಬೇಕು ಎಂದರು. ನಾವೆಲ್ಲ ಒಗ್ಗೂಡಿ ಒಂದು ಕಡೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದೇ ಒಂದು ಸಂತೋಷದ ಒಂದು ವಿಚಾರ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ತಾನೇ ನಾವೆಲ್ಲ ಈ ಆಟ ಪಾಠಗಳನ್ನು ನೋಡಿದ್ವಿ. ಸುಮಾರು 3 ಇವೆಂಟ್ಸ್ನಲ್ಲಿ ಬಹಳ ಅದ್ಭುತವಾಗಿ ಈ ಗಾಯತ್ರಿ ಶಾಲೆಯವರು ಒಂದು ಕಡೆ ತನ್ನದೇ ಆಗಿರ್ತಕ್ಕಂಥ ಕೌಶಲ ಭರಿತವಾಗಿರ್ತಕ್ಕಂಥ ಎಷ್ಟು ಚೆನ್ನಾಗಿ ಆ ಮಕ್ಕಳು ಮಾಡಿದ್ರು ಅಂತ ಹೇಳಿದ್ರೆ, ನಾವು ರಿಪಬ್ಲಿಕ್ ಡೇ ಯಾವ ಉದ್ದೇಶಕ್ಕೆ ಬಂತು, ಯಾಕೆ ಬಂತು, ತದನಂತರ ಆಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತಕ್ಕಂಥ ಒಂದು ಕಲೆಯನ್ನು ಮಕ್ಕಳು ಅಪ್ಪಿಕೊಂಡಿದ್ದು. ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ಒಂದು ಸಹಕಾರ ಇಲ್ಲಿ ನಿಜವಾಗ್ಲೂ ಕೂಡ ದೊಡ್ಡ ಅನುಭವದ ಒಂದು ಕಾರಣ ಅಂತೇಳಿ ನಾನು ಭಾವಿಸ್ತೀನಿ. ತದನಂತರ ಇಡೀ ದೇಶದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಸಾಂಸ್ಕೃತಿಕ ಹೊತ್ತಂಥ ಒಂದು ಸಾಂಕೇತಿಕವಾಗಿ ಬರ್ತಕ್ಕಂಥ ಭಾಗದಲ್ಲಿ ನಡೀತಕ್ಕಂಥ ಸಾಂದರ್ಭಿಕವಾಗಿ ಬರ್ತಕ್ಕಂಥ ಈ ಒಂದು ಚಿತ್ರಣವನ್ನು ಕೂಡ ತಮ್ಮ ನಟನೆಯ ಮೂಲಕ, ತಮ್ಮ ಭಾವನೆಗಳ ಮೂಲಕ ಈಗೆಲ್ಲ ನಮಗೆ ತೋರ್ಪಡಿಸಿರ್ತಕ್ಕಂಥ ಒಂದು ದಿನ ಕೂಡ ಈ ಒಂದು ರಿಪಬ್ಲಿಕ್ನಲ್ಲಿ ನಾವು ಅದೆಲ್ಲ ಮಾಡಿದ್ವಿ. ನಿಜವಾಗ್ಲೂ ಕೂಡ ಸರ್ ನನಗೆ ತುಂಬ ಸಂತೋಷ ಆಯಿತು. ನನಗೆ ಇದು ಬಂದಿದ್ದೇನೆ ನಾನು, ಯಾಕಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದು ಮುಖ್ಯ ಅಲ್ಲ, ಸಂಸ್ಕಾರ ಸಂಸ್ಕೃತಿಗಳು ಬರ್ತಕ್ಕಂಥ ಒಂದು ಕೆಲಸದಲ್ಲಿ ಒಂದು ಕಲೆಯ ಅಭಿವೃದ್ಧಿಯನ್ನು ನೀಡ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ ಏನಾದಿದ್ರೆ ಅದು ಇವತ್ತು ಅಂತ ನಾನು ಭಾವಿಸ್ತೀನಿ. ಈ ಶಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದಗಳು ಕೂಡ ನಾನು ನಿಜವಾಗ್ಲೂ ಕೂಡ ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಗದೀಶ್ ಮಾತನಾಡಿ, ಭಾರತ ಸಂವಿಧಾನವು ಇಡೀ ವಿಶ್ವದಲ್ಲೇ ಶ್ರೇಷ್ಠತೆ ಪಡೆದಿದೆ. ಇದು ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ. ದೇಶದ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಸಂವಿಧಾನದ ಮಹತ್ವವನ್ನು ಅರಿತುಕೊಂಡು ಸಾಮರಸ್ಯ ಸಹಬಾಳ್ವೆಯಿಂದ ಬಾಳಬೇಕು ಎಂದರು. 150ನೇ ವರ್ಷದ ಸ್ಮರಣಾರ್ಥಕವಾಗಿ ಮತ್ತು ಆತ್ಮನಿರ್ಭರ ಭಾರತದ ಸಂಕಲ್ಪದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಇಲ್ಲಿಯವರೆಗೂ ಬ್ರಿಟಿಷರ ಕಾನೂನುಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಭಾರತ ಒಂದು ಅಧಿಕೃತವಾಗಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು. 1930ರಲ್ಲಿ ಲಾಹೋರ್ನ ಅಧಿವೇಶನದಲ್ಲಿ ಕೈಗೊಂಡ ಪೂರ್ಣ ಸ್ವರಾಜ್ ನಿರ್ಣಯಕ್ಕೆ ನೆನಪಿಗಾಗಿ ಈ ದಿನವನ್ನು ಆಯ್ಕೆ ಮಾಡಲಾಯಿತು. ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ನಮ್ಮ ಸಂವಿಧಾನ ರಚಿಸಲಾಯಿತು. ಇಂದು ವಿಶ್ವದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಭಾರತ ಸಂವಿಧಾನದ ಜನರನ್ನು ಸಕ್ರಿಯಗೊಳಿಸಿ ಸರ್ವರಿಗೂ ಸಮಾನತೆ ಒದಗಿಸಿದೆ. ಮೂಲಭೂತ ಹಕ್ಕುಗಳನ್ನು, ಕರ್ತವ್ಯಗಳನ್ನು ನೀಡಿದೆ. ಭಾರತಕ್ಕೆ ಸಂವಿಧಾನವೇ ಬಹುದೊಡ್ಡ ಬಲ. ನಮ್ಮ ಸಂವಿಧಾನ ನಮ್ಮೆಲ್ಲರನ್ನು ರಕ್ಷಿಸುವ ಒಂದು ದೊಡ್ಡ ಕಾನೂನು ಎಂದು ತಿಳಿಸುತ್ತಾ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಮಹತ್ವದ ದಿನ ಇವತ್ತು. ಸಂವಿಧಾನ ಜಾರಿಗೆ ಬಂದಂತಹ ದಿನ. ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿ ಜಾರಿಗೆ ಬಂದಿರತಕ್ಕಂಥ ಮಹತ್ವದ ದಿನ. ಇಲ್ಲಿ
ಪ್ರಭುಗಳು. ಪ್ರಜಾಸತ್ತಾತ್ಮಕ ಸರ್ಕಾರ ಪದ್ಧತಿಯನ್ನ ಅನುಭವಿಸುತ್ತಾ ಬಂದು ಇವತ್ತಿಗೆ 77ರ ಸಂಭ್ರಮ. ದೇಶದಾದ್ಯಂತ ದೇಶಭಕ್ತಿಯನ್ನ ಮೆರೆಯುವಂತಹ ಸಂಭ್ರಮಾಚರಣೆಗಳು ದೇಶದೆಲ್ಲೆಡೆ ಕೂಡ ಇವತ್ತು ನಡೀತಾ ಇದೆ. ನಮ್ಮ ಮಣಕಾಪುರ್ನ ತಾಲೂಕು ಆಡಳಿತ ವತಿಯಿಂದ ಇವತ್ತು 77ನೇ ಗಣರಾಜ್ಯೋತ್ಸವವನ್ನ ಹಮ್ಮಿಕೊಂಡಿದ್ದು ಸರಳ ಸುಂದರ ವೇದಿಕೆಯನ್ನು ಕೂಡ ನಾವಿಲ್ಲಿ ಸಿದ್ಧಪಡಿಸಿದ್ದೇವೆ. ಈ ವೇದಿಕೆಯ ಗಣ ಅಧ್ಯಕ್ಷ ಇದೇ ವೇಳೆ ನಾನಾ ಶಾಲೆಗಳ ಮಕ್ಕಳ ನಡೆಸಿಕೊಟ್ಟ ದೇಶಭಕ್ತ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಎಸ್ಎಸ್ಎಲ್ಸಿ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಸನ್ಮಾನ ಮಾಡಲಾಯಿತು. ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಮತ್ತು ಪತ್ರಕರ್ತರಿಗೆ ಇದೇ ವೇಳೆ ಸನ್ಮಾನ ಮಾಡಲಾಯಿತು. ಸೆಂಟ್ ಜಾನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಪೊಲೀಸ್ ಇಲಾಖೆಯವರಿಂದ ಧ್ವಜವಂದನೆಯನ್ನ ಸ್ವೀಕರಿಸಿದ್ದಾರೆ. ಅವರಂತ ಹೋಂಗಾರ್ಡ್ ವಿಭಾಗದಿಂದ ಗೌರವವನ್ನು ಸಲ್ಲಿಸಿದ್ದಾರೆ. समर्पित करता हूं ऑपरेशन सिंदूर जिन्होंने ये हम मैं कर्नल सोफिया कुरैशी, मैं विंग कमांडर योगिता सिंह। ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಫಸ್ಟ್ ಟೈಮ್ ತ್ರಿವರ್ಣ ಧ್ವಜವನ್ನ ಆರಿಸುವುದರ ಮೂಲಕ ಪೂರ್ಣ ಸ್ವರಾಜ್ಯದ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಹನುಮಂತಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ, ಸಿಪಿಐ ನಾಗರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಿಂಗರಾಜ್, ಕಸಾಪ ಅಧ್ಯಕ್ಷ ಜಿಂಕಾ ಶ್ರೀನಿವಾಸ್, ವಕೀಲ ಸಂಘದ ಅಧ್ಯಕ್ಷ ವಸಂತ್ ಕುಮಾರ್ ಎಂಸಿ, ದೇವಯ್ಯ, ಅಣ್ಣಯ್ಯ, ವಕೀಲರಾದ ತಿಮ್ಮಣ್ಣ, ಶಿವಣ್ಣ, ರಾಜಶೇಖರ್ ನಾಯಕ್, ಬಿಟಿ ನಾಗಭೂಷಣ್, ಯಜ್ಜನಹಳ್ಳಿ ನಾಗರಾಜ್, ಕೊಂಡಪುರದ ಪರಮೇಶ, ಶಾಸಕರ ಆಪ್ತ ಸಹಾಯಕ ಶ್ರೀಕಾಂತ್, ಶಿಕ್ಷಕರು ಮತ್ತು ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.